ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೀತು. ಇವತ್ತು ನಾನು 10ನೇ ತರಗತಿಯ ಪ್ರಿಪ್ರೇಟರಿ 2ಗೆ ಬಂದಿರುವಂತಹ 5 ಮಾರ್ಕ್ಸಿಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಆ ಲೆಕ್ಕವನ್ನು ಮಾಡ್ತಿದ್ದೀನಿ. ನೋಡಿ, ಈ ಲೆಕ್ಕವನ್ನು ಮಾಡ್ತಿದ್ದೀನಿ ನಾನಿವತ್ತು. ಸೊ ಚೆನ್ನಾಗಿ ಗಮನವಿಟ್ಟು ಕಲೀರಿ, ಆಯಿತಾ ಮಕ್ಕಳೇ? ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ಸೊ ಇದೇ ರೀತಿ ನಾನು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ನೀವು ಕೂಡ ನೋಡಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಸಾಕಷ್ಟು ವೀಡಿಯೋಸ್, ಹೆಲ್ಪ್ಫುಲ್ ವೀಡಿಯೋಸ್ ನಿಮಗೆ ಸಿಗತ್ತೆ ಮಕ್ಕಳ. ಸೊ ಫಸ್ಟ್ ನೋಡಿ, ನಾನು ಕ್ವಶನ್ ಓದ್ಕೊಳ್ತೀನಿ, ಆಯಿತಾ? ಒಬ್ಬ ಬಡಗಿಯು ಒಂದು ಸಿಲಿಂಡರ್ನ ಒಂದು ತುದಿಗೆ ಶಂಕುವನ್ನು ಜೋಡಿಸಿ ಮತ್ತು ಇನ್ನೊಂದು ತುದಿಯಿಂದ ಒಂದು ಅರ್ಧಗೋಳವನ್ನು ಕೊರೆದು ಹೊರತೆಗೆದು ಚಿತ್ರದಲ್ಲಿ ತೋರಿಸುವಂತೆ ಒಂದು ಮರದ ಮಾದರಿಯನ್ನು ತಯಾರಿಸ್ತಾರಂತೆ. ಸೊ ಡಯಾಗ್ರಾಮ್ನ ನಾನು ಬಿಡಿಸ್ಕೊಳ್ತಿದ್ದೀನಿ, ಆಯಿತಾ? ಒಬ್ಬ ಬಡಗಿ ಇರ್ತಾನಂತೆ, ಅವನು ಒಂದು ಸಿಲಿಂಡರ್ನ ತುದಿ, ಎರಡೂ ತುದಿಗೂ ಕೂಡ ಒಂದೊಂದು ಶೇಪ್ನ ಜೋಡಿಸ್ತಾನೆ, ಆಯಿತಾ? ಸೊ ಫಸ್ಟ್ ನೋಡಿ, ಒಂದು ಸಿಲಿಂಡರ್, ಓಕೆ, ಮುಂದ್ಗಡೆ ತುದಿ ಏನಿದೆ ಅಲ್ವಾ, ಅಲ್ಲಿ ಅವನೇನು ಮಾಡ್ತಾನೆ, ಶಂಕುವನ್ನು ಜೋಡಿಸ್ತಾನೆ. ಹಿಂದ್ಗಡೆ ಏನಿದೆ ಅಲ್ವಾ, ಅವನು ಅಲ್ಲಿ ಅರ್ಧಗೋಳವನ್ನು ಜೋಡಿಸ್ತಾನಂತೆ ಮಕ್ಕಳೇ. ಓಕೆ, ಅರ್ಧಗೋಳವನ್ನು ಜೋಡಿಸ್ತಾನೆ. ನಿಮ್ಮ ಡಯಾಗ್ರಾಮ್ ಈ ರೀತಿ ಇದೆ, ಸರಿನಾ? ಇಲ್ಲವನು ಏನು ಹೇಳ್ತಿದ್ದಾನೆ ಅಂದರೆ 80 ಸೆಂಟಿಮೀಟರ್, ಈ ಶಂಕು 10 ಸೆಂಟಿಮೀಟರ್ ಇದೆ ಅಂತ. ಅವನು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ? 1584 ಡಿವೈಡೆಡ್ ಬೈ 7 ಕೊಟ್ಟಿದ್ದಾನೆ. L is equal to 10 ಕೊಟ್ಟಿದ್ದಾನೆ. H2 ನಮಗೆ 80ನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾನೆ. ಇನ್ನು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂತ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂತ, ಒಟ್ಟು ಮಾದರಿಯ ಘನಫಲ ಮೀನ್ಸ್ ಶಂಕು, ಸಿಲಿಂಡರು, ಅರ್ಧಗೋಳ ಮೂರರದ್ದು ಘನಫಲ ಸೂತ್ರ ಹಾಕೊಂಡು ಕಂಡುಹಿಡಿಬೇಕು, ಆಯ್ತಾ? ಶಂಕುವಿನ ಓರೈಡ್ ತರ ಕೂಡ ಕಂಡುಹಿಡಿಬೇಕು. ಸೊ ಹಾಗಾದ್ರೆ ಮಾಡೋಣ ಈಗ. ಓಕೆ, ಸೊ ಫಸ್ಟ್ ನೋಡಿ, ನಾನೀಗ ಮಾಡ್ತಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಓಕೆ, ಸೊ ಫಸ್ಟು ತುಂಬ ಈಸಿ ಆಗಿದೆ ಮಕ್ಕಳ. ಸೊ ಫಸ್ಟ್ ನೋಡಿ, ಅವನು ಅಲ್ಲಿ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರಲ್ವ, ಅದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಬರ್ಕೊಳ್ಳಿ. ಕಾಣಿಸ್ದಲ್ವಾ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ಎಷ್ಟು ಕೊಟ್ಟಿದ್ದಾನಪ್ಪ? 1584 ಡಿವೈಡೆಡ್ ಬೈ 7 ಕೊಟ್ಟಿದ್ದಾನೆ. ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಓಕೆ, ಪೈ ಅಂದ್ರೆ ಏನು? 22 ಡಿವೈಡೆಡ್ ಬೈ 7 ಇಂಟು ಆರ್ ಸ್ಕ್ವೇರ್ ಹಾಗೆ ಇರುತ್ತಾ, ಈಸ್ ಈಕ್ವಲ್ ಟು 1584 ಡಿವೈಡೆಡ್ ಬೈ 7. ಈ 7 ಕ್ಯಾನ್ಸಲ್ ಆಯಿತು. ಏನು ಉಳಿತು? ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1584 ಡಿವೈಡೆಡ್ ಬೈ ಏನಾಯ್ತು? ಇದಿದೆ ಅಲ್ವಾ, ಈ 2 ಇದೆ ಅಲ್ವಾ, ಸೊ 2 ಪೈ ಆರ್ ಸ್ಕ್ವೇರ್ ಆಯ್ತಾ, ಇಂಟು 2 ಬರುತ್ತೆ. ಈ 2 ಮತ್ತು 22 ಇದೆ ಅಲ್ವಾ, ಇಂಟು ಇದೇನಾಯ್ತು? ಡಿವೈಡೆಡ್ ಬೈ ಆಯಿತು ಮಕ್ಕಳೇ. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನಾಯ್ತು? 2 7s 14, 2 9s 18, ಏನು ಉಳಿತು? 2 7s 14, 2 9s 18, 2 2s 4 ಉಳಿತು. ಇಲ್ಲಿ 2 1s 2, 2 3s 6, 2 9s 18, 2 6s 12, 11 1s 11, 3s 11, 6s. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಆಯಿತು, ಆಯಿತಾ? ಆರ್ ಇಸ್ ಈಕ್ವಲ್ ಟು ರೂಟ್ 36 ಅಂದರೆ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಅರ್ಥ ಆಯ್ತಾ? ಎಷ್ಟು? ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಇಷ್ಟು ಬಂತು. ಇಷ್ಟು ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಹೇಳಿ ಬಂತು. 6 ಸೆಂಟಿಮೀಟರ್, ಇದು ನಿಮ್ಮ ಮೇನ್ ಕ್ವಶನ್. ಓಕೆ, ಮೇನ್ ಆನ್ಸರ್ ಇದು. ಇದು ಬಂದರೆ ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಮ್ಗೆ ಏನು ಹೇಳಿದ್ದಾರೆ? ಶಂಕುವಿನ ಓರೆ ಎತ್ತರ 10 ಅಂತ ಕೊಟ್ಟಿದ್ದಾರೆ. ಶಂಕುವಿನ ಓರೆ ಎತ್ತರ ಸೂತ್ರ ನಿಮ್ಗೆ ಗೊತ್ತು ಅಂತ ಅನ್ಕೊಂತೀನಿ ನಾನು. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಓಕೆ, ಎಲ್ ಸ್ಕ್ವೇರ್ ಅಂದ್ರೆ ಅವ್ರು ನಮ್ಗೆ ಕೊಟ್ಟಿದ್ದಾರೆ ಎಷ್ಟು? 10 ಅಂತ ಕೊಟ್ಟಿದ್ದಾರೆ. 10 ಅಂತ ಬರ್ಕೊಂಡೆ ನೋಡಿ. ಎಲ್ ಅಂದ್ರೆ ಏನು? 10. ಈಸ್ ಈಕ್ವಲ್ ಟು ಎಚ್ ಗೊತ್ತಿಲ್ಲ, ಆರ್ ಇವಾಗ ಜಸ್ಟ್ ಕಂಡು ಹಿಡ್ಕೊಂಡ್ವಿ ನಾವು. 6 ಸ್ಕ್ವೇರ್. ಓಕೆ, 10 ಟೆನ್ಸ್ ಎಷ್ಟಪ್ಪ? 100. ಎಚ್ ಸ್ಕ್ವೇರ್ ಪ್ಲಸ್ 6 6 36. ಎಚ್ ಸ್ಕ್ವೇರ್ನ ಹೆಸರು ತಗೊಂಡು 100
ಪ್ಲಸ್ 36 ಇದ್ದು ಈ ಸೈಡ್ ಬಂದ್ರೆ ಏನಾಯ್ತು ಮೈನಸ್ 36 ಆಯ್ತು. ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು 64 ಆಯ್ತು. ಎಚ್ ಇಸ್ ಈಕ್ವಲ್ ಟು ರೂಟ್ 64 ಆಯ್ತು. ಎಚ್ ಇಸ್ ಈಕ್ವಲ್ ಟು ಎಷ್ಟಾಯ್ತು 8 ಸೆಂಟಿಮೀಟರ್ ಆಯ್ತು. ಓಕೆ, ಅರ್ಥ ಆಯ್ತಾ? ಎಚ್ ಇಸ್ ಈಕ್ವಲ್ ಟು ಎಷ್ಟಾಯ್ತು 8 ಸೆಂಟಿಮೀಟರ್ ಆಯ್ತು. ಓಕೆ, ಇದನ್ನ ನಾವು H2 ಅಂತ ಇಡೋಣ. H1 ಅನ್ನ ಫೈಂಡ್ ಔಟ್ ಮಾಡಬೇಕಲ್ವಾ? H1 ಎಷ್ಟು ಮಕ್ಕಳೇ? ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 80, ಹೌದಾ? 80 ಅಂತ ಕೊಟ್ಟಿದ್ದಾರೆ. 80 ಮೈನಸ್ 8 ಮಾಡಿದ್ರೆ ಎಷ್ಟು 72. ಇವಾಗ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಸೊ ನಾನು ಇದನ್ನ ರಬ್ಬಾಡ್ತಿದ್ದೀನಿ. ಸೊ ನಮಗೆ ಇದು ಬರುತ್ತೆ, ಇದು ಮೂರು ಬೇಕಾಗತ್ತೆ. ಮೂರನ್ನ ನಾನು ಆ ಸೈಡ್ ಬರ್ಕೊಂತಿದ್ದೀನಿ. ಇದನ್ನ ರಬ್ಬಾಡ್ತೀನಿ ಆಯ್ತಾ? ಆರ್ ಕಂಡು ಹಿಡ್ದಿದ್ದಾನೆ ರಬ್ ಮಾಡ್ತಿದ್ದೀನಿ. ಸ್ವಲ್ಪ ಪಕ್ಕದಲ್ಲಿ ಬರ್ಕೊಂತಿದ್ದೀನಿ. ಆರ್ ಇಸ್ ಈಕ್ವಲ್ ಟು 6 72 H1 H2 ಎಷ್ಟು 8. ಓಕೆ, ಬಾಕಿ ರಬ್ ಮಾಡ್ತಿದ್ದೀನಿ. ಎಲ್ಲ ನೋಟ್ ಔಟ್ ಮಾಡ್ಕೊಂಡಿದ್ರಲ್ವಾ ಮಕ್ಕಳೇ? ವಿಡಿಯೋನ ಫ್ಯೂಸ್ ಮಾಡ್ಕೊಬೇಕಾದ್ರೆ ನೀವು ನೋಟ್ ಔಟ್ ಮಾಡ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಏನು ಹೇಳಿದಾರೆ ಅವರು? ಮಾದರಿಯ ಘನಫಲ ಮೀನ್ಸ್ ಶಂಕು, ಸಿಲಿಂಡರ್, ಅರ್ಧಗೋಳ ಮೂರರದ್ದು ಕೂಡ ಘನಫಲ ಸೂತ್ರವನ್ನು ಹಾಕೊಂಡು ಅದರ ಪ್ರಕಾರ ನಾವು ಅದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಂತ ಮಾಡೋಣ. ಓಕೆ, ಸೊ ಫಸ್ಟ್ ನೋಡಿ, ಮೇನ್ ನಮಗೆ ಸಿಲಿಂಡರ್ ಇದೆ. ಸಿಲಿಂಡರ್ ಇಂದ ಹಾಕೊಂಡಿದ್ದೀನಿ. ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಓಕೆ, ಏನು ಸಿಲಿಂಡರ್ನ ಘನಫಲ ಗೊತ್ತಾ? ಗೊತ್ತಿರಲೇಬೇಕು. ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್. ಅರ್ಧಗೋಳದ ಘನಫಲ ಏನು 2/3 ಪೈ ಆರ್ ಕ್ಯೂಬ್. ಓಕೆ, ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಪೈ ಅಂದ್ರೆ ಏನು? ಇವಾಗ ಕ್ಲೈಮ್ಯಾಕ್ಸ್ ಬಂತು. ಓಕೆ, ಇನ್ನು ಕ್ಲೈಮ್ಯಾಕ್ಸ್ ಬಂದಿಲ್ಲ, ಜಸ್ಟ್ ಇದು ಏನೋ ಫಿಲಮ್. ಓಕೆ, ಪಿಕ್ಚರ್. ಸೊ 22 divided by 7 into r ಅಂದ್ರೆ ಎಷ್ಟು 6 ಸ್ಕ್ವೇರ್. h ಮೀನ್ಸ್ ಎಷ್ಟು h1 ಇದು h2. h1 ಅಂದ್ರೆ ಎಷ್ಟು 72 ಪ್ಲಸ್ 1/3 ಇಂಟು 22 divided by 7 ಇಂಟು 6 ಸ್ಕ್ವೇರ್. h2 ಅಂದ್ರೆ ಎಷ್ಟಪ್ಪ 8 ಪ್ಲಸ್ 2/3 ಇಂಟು 22/7 ಇಂಟು 6 ಕ್ಯೂಬ್. ಓಕೆ, ಅರ್ಥ ಆಯ್ತಾ? ಓಕೆ, ಇವಾಗ ಕಾಮನ್ ಯಾವುದಿದೆ 22 divided by 7 ಇಂಟು 6 ಸ್ಕ್ವೇರ್ ಕಾಮನ್ ಇದೆ. ಅದನ್ನ ಕಾಮನ್ ತಗೊಂಡ 22 divided by 7 ಇಂಟು 6 ಸ್ಕ್ವೇರ್ ಕಾಮನ್ ತಗೊಂಡ್ರೆ ಎಷ್ಟು ಉಳಿತು 72 ಪ್ಲಸ್ 1/3 ಇಂಟು 8 ಪ್ಲಸ್ 2/3 ಇಂಟು 6 ಉಳಿತು. 6 ಕ್ಯೂಬ್ ಇತ್ತು. 6 ಸ್ಕ್ವೇರ್ನ ನಾವು ಇಲ್ಲಿ ತಗೊಂಡ್ವಿ, 1 6 ಉಳಿತು. ಓಕೆ, ಇವಾಗ 22 divided by 7 ಹಾಗೆ ಬರ್ಕೊಳ್ಳೋಣ. 6 ಸ್ಕ್ವೇರು ಇದು 36, 6 6 36 ಆಯ್ತು. ಇಸ್ ಈಕ್ವಲ್ ಟು 72 ಪ್ಲಸ್ 1/3 ಇಂಟು 8, 3 1s 3 2s 2 2s ಎಷ್ಟಾಯ್ತಪ್ಪ 4 ಆಯ್ತು. ಓಕೆ, ನೆಕ್ಸ್ಟ್ ನೋಡಿ, 22 divided by 7 ಇಂಟು 36 ಇಸ್ ಈಕ್ವಲ್ ಟು 72 ಪ್ಲಸ್ 8 1s 8 3 6 72 ಮೈನಸ್ ಇದು. ಓಕೆ, 72 ಮೈನಸ್ 4 ಎಷ್ಟಾಯ್ತು 68 ಆಯ್ತು. ಏನು ಇಲ್ಲ ಅಂದ್ರೆ 1 ಅಂತ ಹಾಕೊಂತೀನಿ. 22 divided by 7 into 36 is equal to 72 plus 8 1s 8. 68 into 3 ಎಷ್ಟಾಯ್ತು 204 divided by 3 1s 3. ಓಕೆ, ಈ ತರ ಬರ್ಕೊಳ್ತೀನಿ. 22 divided by 7 into 36 is equal to ಇದು 72 ಮತ್ತೆ ಬರಲ್ಲ, ಬಿಕಾಸ್ ನಾವು ಇಲ್ಲಿ ಮೈನಸ್ ಮಾಡಾಯ್ತಲ್ವಾ. ಇಲ್ಲಿ ನಾವು ತಕೊಂಡು ಮೈನಸ್ ಮಾಡಿ 68 ಅಂತ ಬರ್ದಾಯ್ತು, ಮತ್ತೆ 72 ಬರಲ್ಲ. ಸಾರಿ. ಓಕೆ, 72 ಇಲ್ಲಿ ಬರಲ್ಲ. ಓಕೆ, ಶಾರ್ಟ್ ಕೂಡ ಏನಾಗುತ್ತೆ 3 1s 3 12s ಆಯಿತು. ಆಯಿತಾ? ಇದನ್ನು ನಾವು 204 ಮತ್ತು 8 ಪ್ಲಸ್ ಮಾಡಿದಾಗ ಎಷ್ಟು ಬಂತು ಮಕ್ಕಳೇ? ಇದು 12 ಆಗುತ್ತೆ. ಓಕೆ, 12 ಇಸ್ ಈಕ್ವಲ್ ಟು ಎಷ್ಟು ಬಂತು 212 ಅಂತ ಬಂತು. ಇವಾಗ ಇದನ್ನ ಇಂಟು ಮಾಡಿ ಡಿವೈಡೆಡ್ ಬೈ 7 ನಮಗೆ ಆಗಲ್ಲ, ಮಾಡ್ಲೂಬೋದು. ಮಾಡಿದ್ರೆ ನಮಗೆ ಟೋಟಲ್ ಆನ್ಸರ್ 55968 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಬರುತ್ತೆ. ಇದು ನಿಮ್ಮ ಫೈನಲ್ ಆನ್ಸರ್.
ಓಕೆ, ಮತ್ತಿದೆ, ಇದು ನಿಮ್ಮ ಮಾದರಿಯ ಘನಫಲದ ಒಂದು ಘನಫಲ. ಎಷ್ಟು ಮಕ್ಕಳೇ? 5, 5, 9, 6, 8 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಕ್ಯೂಬ್. ಇಷ್ಟು ನೀವು ಈ 3 ಸ್ಟೆಪ್ಪನ್ನು ಮಾಡಿದ್ರೆ ನಿಮ್ಗೆ ಸಿಗೋದು 3 ಮಾರ್ಕ್. 3 ಮಾರ್ಕ್ ಸಿಗುತ್ತೆ. ಇನ್ನೂ 2 ಮಾರ್ಕ್ ಬೇಕು ಮ್ಯಾಮ್ ನಮಗೆ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಇದೆ. ಮತ್ತೆ ನೆಕ್ಸ್ಟ್ ಎರಡು ಸ್ಟೆಪ್ ಇದೆ. ಓಕೆ, ಇವಾಗ ಕ್ಲೈಮ್ಯಾಕ್ಸ್ ಸೀನಿಗೆ ಬರ್ತಿದ್ದೀವಿ. ಓಕೆ, ಪಿಕ್ಚರ್ ಅभी ಬಾಕಿ है थोड़ा है, ಕ್ಲೈಮ್ಯಾಕ್ಸ್ ಸೀನಿಗೆ ಬರ್ತಿದೆ. ಓಕೆ, ಸೊ ಇದನ್ನು ರಬ್ ಮಾಡ್ತಿದ್ದೀನಿ ನೋಡಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಬೇಕಾದ್ರೆ ನಿಮಗೆ ಈಸಿ ಆಗಿರುತ್ತೆ. ಇದು ನಿಮ್ಮ ಬಾಕಿ ವಿಡಿಯೋಸ್ಗಿಂತ ಒಂದು ಸ್ವಲ್ಪ ಈಸಿ ಆಗಿದೆ, 5 ಮಾರ್ಕ್ಸ್ ಲೆಕ್ಕ ಅಲ್ವಾ, ಸೊ ಹಾಗಾಗಿ. ಓಕೆ, ರಬ್ ಮಾಡ್ತಿದ್ದೀನಿ ನಾನು. ಸೊ ನೆಕ್ಸ್ಟ್ ನಿಮ್ಗೆ ಏನು ಬೇಕು ಗೊತ್ತಾ? ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಅನುಪಾತವನ್ನ ಲೆಕ್ಕಾಚಾರ ಮಾಡ್ಬೇಕಾದ್ರೆ. ಅದಕ್ಕಿಂತ ಮೊದಲು ನಮಗೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಗೊತ್ತಾಗಿದೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಸೊ ಮಾಡಿ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಪ್ಪ ಸೂತ್ರ? ಏನು? πr/l 22/7 6 × 10. ಹೌದಾ? ಟೋಟಲ್ ನಮ್ಗೆ ಎಷ್ಟು ಬಂತು? ಟೋಟಲ್ ಮಾಡಿದಾಗ 1320 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರುತ್ತೆ. 1320 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇವಾಗ ನೆಕ್ಸ್ಟ್ ಬಂದಿದ್ದ ಆನ್ಸರ್ ನಾನು ಬರ್ಕೊಳ್ತಿದ್ದೀನಿ. ಈ ಆನ್ಸರ್ ನಾನು ಬರ್ಕೊಳ್ತಿದ್ದೀನಿ. ಸೊ ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಮಾಡಬೇಕು? ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಫೈಂಡ್ ಔಟ್ ಮಾಡಬೇಕು ಆಯ್ತಾ? ಫಸ್ಟು ಅನುಪಾತ ಅಲ್ವಾ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಡಿವೈಡೆಡ್ ಬೈ ಅರ್ಧಗೋಳದ್ದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಫೈಂಡ್ ಔಟ್ ಮಾಡಬೇಕು. ಶಂಕು ಎಂದಿದು 1320 ಡಿವೈಡೆಡ್ ಬೈ, ಫಸ್ಟು ಅರ್ಧಗೋಳದ ಬರ್ಕೊಂಡು 5 ಇದಲ್ಲ ಅವ್ರಲ್ಲಿ ಕೊಟ್ಟಿದ್ದಾರಲ್ವಾ 1584 ಡಿವೈಡೆಡ್ ಬೈ 7 ಡಿವೈಡೆಡ್ ಬೈ ಅಲ್ವಾ? ಶಂಕುವಿನ ಏನಪ್ಪ ಏನು ಬಂದಿದೆ? 1320 ಡಿವೈಡೆಡ್ ಬೈ 7 ಬಂದಿದೆ. ಹೌದಾ? ಇದನ್ನ ಇಂಟು ಅಲ್ಲಿ ಕನ್ವರ್ಟ್ ಮಾಡೋಣ. 1584 ಡಿವೈಡೆಡ್ ಬೈ 7 ಇಂಟು 1584 ಸಾರಿ ಮಕ್ಕಳೇ ಡಿಸ್ಟರ್ಬ್ ಆಯಿತು. 1584 ಡಿವೈಡೆಡ್ ಬೈ 7 ಇಂಟು ಇದು ಉಲ್ಟಾ ಆಗುತ್ತೆ 71320. ಓಕೆ, ಇದನ್ನ ನಾವು ಇಂಟು ಅವ್ರು ಕ್ಯಾನ್ಸಲ್ ಔಟ್ ಮಾಡಿದಾಗ ನಮಗೆ 6 ಅನುಪಾತ 6:5 ಅಂತ ಹೇಳಿ ಬರುತ್ತೆ. ಇದನ್ನ ನಾನು ಯಾವ ರೀತಿ ಕ್ಯಾನ್ಸಲ್ ಔಟ್ ಮಾಡ್ಬೇಕಂತ ಇವಾಗ ಹೇಳ್ತೀನಿ. ಇದನ್ನ ರಬ್ ಮಾಡ್ತಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತ ಇವಾಗ ಹೇಳ್ತೀನಿ. 1584 ಡಿವೈಡೆಡ್ ಬೈ 7 ಇಂಟು 71320. ಓಕೆ, ಇದನ್ನ ಕ್ಯಾನ್ಸಲ್ ಔಟ್ ಮಾಡಿದಾಗ ನಮಗೆ 6:5 ಹೇಗೆ ಬಂತಪ್ಪ ಅಂತ ಇವಾಗ ನಾನು ಹೇಳ್ತಿದ್ದೀನಿ. ಸೊ ಓಕೆ ಚಿಲ್ಡ್ರನ್ಸ್, ಇದನ್ನ ನಾವೀಗ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ಈ 7 ಕ್ಯಾನ್ಸಲ್ ಆಯ್ತು. ಇಲ್ಲಿ ನಾವು 2 ಒಂದ್ಸದಿಂದ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ 2 6 are 12, 2 6 are 12, 0, 2 7s are 14, 2 9s are 18, 2 2s are 4. ಓಕೆನಾ? ಇವಾಗ ಇಲ್ಲಿ 2 3s are 6, 2 3s are 6, 0, 2 3s are 6, 2 9s are 18, 2 6s are 12. ಓಕೆ, ನೆಕ್ಸ್ಟ್ ನೋಡಿ 2 1s are 2, 2 6s are 12, 2 5s are 10, 2 1s are 2, 2 9s are 18. Okay, 2 9s are 18, 2 8s are 16. Okay, next 2 ಇಂದ ಹೋಗುತ್ತಾ? ಇಲ್ಲ. 198 ಆಯ್ತು. 5 ಇಂದ ಹೋಗುತ್ತಾ? ಇಲ್ಲ. 3 5s ಹೋಗುತ್ತಾ? ಅಲ್ಲಿ ಹೋಗುತ್ತಾ? ಹೋಗುತ್ತೆ. 3 ಎಷ್ಟು? 3 5s are 15, 3 5s are 15 ಆಯ್ತು. 3 6s are 18, 3 6s are 18 ಆಯ್ತು. 11 5s are 11 6s are ಬಂತಾ? ಫೈನಲ್ ಆನ್ಸರ್ ಎಷ್ಟು? 6:5. ಇದು ನಿಮ್ಮ ಪಿಕ್ಚರ್ ಅಭಿ ಮುಕ್ತಾಯ ಹುವಾ. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ನಿಮಗೆ 6:5 ಬಂತು ಅಂತ ಅಂದ್ರೆ ಗ್ಯಾರಂಟಿಯಾಗಿ 5 ಮಾರ್ಕ್ಸ್ ಫಿಕ್ಸ್. 5 ಮಾರ್ಕ್ಸ್ ಫಿಕ್ಸು ಮಕ್ಕಳೇ. ಸೊ ಅರ್ಥ ಆಯ್ತಾ ಇವಾಗ ಯಾವ ರೀತಿ ಮಾಡೋದು ಅಂತ?
ಓಕೆ, ಸೊ ಹಾಗಾದರೆ ಮಕ್ಕಳೇ ಈ ವಿಡಿಯೋನ ಒಂಚೂರು ನೋಡ್ಕೊಳ್ಳಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟ್ ಟೈಮ್ ಒಂದು ಲೆಕ್ಕವನ್ನು ಹಿಡ್ಕೊಂಡು ಮಾಡ್ತಿರೋದು. ನೀವು ಸಾಕಷ್ಟು ಕಮೆಂಟ್, ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿದ್ರೆ ನಮಗೆ ಮತ್ತೆ ವೀಡಿಯೋಸ್ ಮಾಡಬೇಕಂತ ಅನಿಸುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.